मनोरमे सहस्रनामतत्तुल्यं रामनामवरानने। रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। आपादमूलपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಪ್ರಭು ಶ್ರೀರಾಮನ ಪಾದುಕೆಗಳು ಬಂದಿದೆ. ಆ ಪಾದುಕೆಗಳಿಗೆ ನನ್ನ ಹಣೆಯನ್ನು ಹಚ್ಚಿ ಇಲ್ಲಿರುವಂತಹ ಎಲ್ಲ ಹಿರಿಯರಿಗೂ ಕೂಡ ಅಭಿವಂದಿಸಿ, ಬಹುಶಃ ಪ್ರಹ್ಲಾದವರು ಬೈ ಮಿಸ್ಟೇಕ್ ಇನ್ಸ್ಪಿರೇಷನಲ್ ಟಾಕ್ ಅಂತ ಹಾಕ್ಬಿಟ್ರು ಅಂತ ನಾನು ಅಂದ್ಕೊಂಡೆ. ಇವಾಗಲೂ ಅದನ್ನೇ ಹೇಳಿದ್ರು, ಇದು ಇನ್ಸ್ಪಿರೇಷನಲ್ ಟಾಕ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇನ್ಸ್ಪೈರ್ಡ್ ಆಗಿರೋರು ತುಂಬ ಜನ ಹೇಳಿದ್ದೀರ. ಆದರೆ ಈ ಟಾಕ್ ಯಾವ ಥರ ಆಗ್ಬೋದು ಅಂದರೆ ಈ ಟಾಕ್ ಬೈ ಇನ್ಸ್ಪೈರ್ಡ್ ಪರ್ಸನ್ ಅಂತ ಹೇಳ್ಬೋದು. ಯಾಕಂದ್ರೆ ನನಗೆ ಆ ಇನ್ಸ್ಪಿರೇಷನ್ ಅಥವಾ ಐ ಇನ್ಸ್ಪೈರ್ಡ್, ಯಾಕಂದರೆ ರಾಮಚಂದ್ರನ ಮೂಲ ಪಾದುಕೆಗಳು ಬಂದಿದೆ, ಅದಕ್ಕೆ ನಾನು ಐ ಇನ್ಸ್ಪೈರ್ಡ್. ಆ ರಾಮಚಂದ್ರನ ಮೂಲ ಪಾದುಕೆಗಳನ್ನು ಬರಮಾಡಿಕೊಂಡಂತಹ ಈ ದೊಡ್ಡ ಕುಟುಂಬ, ಎಂಥ ಚಂದ್ರದ ಕುಟುಂಬ ಇದೆ, ಅದಕ್ಕೆ ಐ ಇನ್ಸ್ಪೈರ್ಡ್. ಇಂತಹ ಕುಟುಂಬದಲ್ಲಿ ರಾಮನ ಬಗ್ಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ನನಗೆ, ಅದಕ್ಕೆ ಐ ಆಮ್ ರಿಯಲಿ ಇನ್ಸ್ಪೈರ್ಡ್ ಅಂತ ಅಂದ್ಕೊಂಡು ನೀವು ಆ ಇನ್ಸ್ಪೈರ್ಡ್ ಆಗಿರುವ ಒಬ್ಬ ವ್ಯಕ್ತಿಯ ಮಾತುಗಳನ್ನು ಮಾತ್ರ ನೀವು ಪರಿಗಣನೆ ಮಾಡಿ. ಪ್ರಹ್ಲಾದವರು ಯಾವಾಗ ಕಾರ್ಯಕ್ರಮದ ಒಂದು ರೂಪುರೇಷೆಯನ್ನು ಹಾಕಿದ್ರು, ಅವಾಗ ನನಗೆ ಖಾತ್ರಿ ಆಯಿತು ಇದು ರಾಮನ ಅನುಗ್ರಹ ಆಗಿದೆ ಅಂತ. ಯಾಕೆ ಅಂದರೆ ಅಲ್ಲಿ ಕಾರ್ಯಕ್ರಮ ಇತ್ತು, ಕಾರ್ಯಕ್ರಮದ ಸಮಯ ನೋಡಿದೆ 7 PM ಅಂತಿತ್ತು. 7 PM ಅಂದ ತಕ್ಷಣ ನನಗೆ ರಾಮನಿಗೆ ಪ್ರೀತಿ ಆಗಿದೆ ಇದು ಅಂತ. ಯಾಕೆ ಗೊತ್ತಾ, 7 ಅನ್ನೋದು 7 ಅನ್ನೋದು ರಾಮಚಂದ್ರನ ಸಂಖ್ಯೆ ಅದು. ಯಾಕೆ ಅಂತಂದರೆ ರಾಮಾಯಣ ಏನಿದೆ, ಆ ರಾಮಾಯಣದಲ್ಲಿರುವ ಕಾಂಡಗಳು 7. ಭಗವಂತನ ಅವತಾರಗಳಲ್ಲಿ ರಾಮನ ಅವತಾರ 7. ರಾಮ ಹುಟ್ಟಿದ್ದು ಪುನರ್ವಸು ನಕ್ಷತ್ರ, ಆ ನಕ್ಷತ್ರ 7ನೇ ನಕ್ಷತ್ರ. ಆದ್ದರಿಂದ 7 ರಾಮನ ಸಂಖ್ಯೆ. ಆ ರಾಮನ ಸಂಖ್ಯೆಯಲ್ಲಿ ಸಮಯದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ಇದು ರಾಮನ ಅನುಗ್ರಹ ಖಂಡಿತವಿದೆ ಅಂತ ಹೇಳ್ಬೋದು. ನಮಗೆ ಪ್ರಾಚೀನರು ಒಂದು ಹಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಯಾವ ಕಾಲದಲ್ಲಿ ಯಾವ್ಯಾವ ಕೆಲಸ ಮಾಡಬೇಕು ಅಂತ ಅವರು ಸೂಚನೆ ಕೊಟ್ಟಿದ್ದಾರೆ. ನಾವು ಯಾವ್ದಾದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಅದನ್ನು ತಿಳ್ಕೊಂಡು ಅದನ್ನು ಫಾಲೋ ಮಾಡಿದ್ರೆ ಸಾಕು. ಏನು ಹೇಳಿದ್ದಾರೆ ಅಂದರೆ ಯಾವ್ಯಾವ ಯುಗದಲ್ಲಿ ಯಾವ್ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಕಲಿಯುಗದಲ್ಲಿ ಹೇಳಿದ್ದಾರೆ. ಹಿಂದಿನ ಯುಗದಲ್ಲಿ ತುಂಬ ಪೂಜೆ ಪುರಸ್ಕಾರ, ಯಜ್ಞ, ಯಾಗಾದಿ, ತಪಸ್ಸು ಎಲ್ಲ ಮಾಡಬೇಕು. ಕಲಿಯುಗದಲ್ಲಿ ಅಷ್ಟು ಬೇಡ. ಕಲಿಯುಗದಲ್ಲಿ ಹರಿನಾಮವನ್ನೆಂದರೆ ಕುಲಕೋಟಿಗಳು ಉದ್ಧರಿಸುವುದು. ಭಗವಂತನ ನಾಮವನ್ನು ನಾವು ಸ್ಮರಣೆ ಮಾಡಿಬಿಟ್ರೆ ಸಾಕು, ನಮ್ಮ ಕಲಿಯುಗದಲ್ಲಿ ನಮಗೆಲ್ಲ ರೀತಿಯಂತಹ ಅನುಕೂಲ ನಮಗೆ ಸಿಗತ್ತೆ ಅಂತ ಹೇಳಿದ್ರು. ಹಾಗಾದರೆ ಹರಿನಾಮವನ್ನು ಹೇಳಬೇಕು. ಯಾವ ನಾಮ? ಮೊದಲಿಂದ ನೋಡಿದ್ರೆ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ಇದೆಲ್ಲ ಸ್ವಲ್ಪ ಒತ್ತಕ್ಷರಗಳು ಎಲ್ಲ ಇರುವಂಥದ್ದು. ತುಂಬ ಕಷ್ಟದ ನಾಮ. ಅತಿ ಸುಲಭದ ನಾಮ ಯಾವುದಿದ್ರೆ ಆ ರಾಮನಾಗಿ ಹೇಳಬೇಕಾಗಿರುವ ನಾಮ ಇದ್ರೆ ಅದು ರಾಮನಾಮ ಮಾತ್ರ ಅಂತ ನಾವು ಖಂಡಿತ ಹೇಳ್ಬೋದು. ಆದ್ದರಿಂದ ರಾಮನ ನಾಮನೇ ನಿಮಗೆ ತಾರಕವಾಗಿರುವಂಥದ್ದು. ಅಂತಹ ರಾಮನಾಮ ಯಾಕೆ ನಮಗೆ ತಾರಕವಿಲ್ಲ? ರಾಮ ಶಬ್ದದ ಅರ್ಥವನ್ನು ನೋಡಿದ್ರೆ ರಾಮ್ ಅಂತ ಒಂದು ಧಾತು ಇದೆ. ಆ ಶಬ್ದ ಸಂಸ್ಕೃತದಲ್ಲಿ ಬರಬೇಕಾದ್ರೆ ರಾಮ್ ಅನ್ನುವ ಧಾತು. ಆ ಧಾತುವಿನ ಅರ್ಥ ರಮತೆ ಸರ್ವಭೂತೇಷು ಸ್ಥಾವರೇಷು ಚರಾಚರೇಷು ಚ ಅಂತ ಆ ಶಬ್ದದ ಅರ್ಥ. ಅಂದರೆ ಎಲ್ಲರೊಳಗೆ ಇದ್ದು, ಚರಾಚರ ವಸ್ತುವಿನ ಒಳಗಡೆ ಇದ್ದು ಅವನು ನಮಗೆ ಆನಂದವನ್ನು ಕೊಡುವವನು ಅಂತ. ಅದಕ್ಕೆ ನೋಡಿ, ಈ ಇಡೀ ಭಾರತ ದೇಶದಲ್ಲಿ ಅಲ್ಲ ಜಗತ್ತಿನಾದ್ಯಂತ ನಮ್ಮನ್ನೆಲ್ಲ ಒಟ್ಟುಗೂಡಿಸುವಂಥ ಶಕ್ತಿ ರಾಮ. ಕೃಷ್ಣನ ಹೆಸರಿಗಿಂತ ರಾಮನ ಹೆಸರಿಂದ ನಾವೆಲ್ಲ ಬೇಗ ಹೋಗ್ಬಿಡ್ತೇವೆ. ಯಾಕಂದರೆ ಎಲ್ಲರೊಳಗೆ ನಿಂತು ಪ್ರೇರಣೆ ಮಾಡುವಂತಹ ಶಕ್ತಿ ರಾಮ ಆಗಿದ್ದಾನೆ. ಇಂತಹ ರಾಮ ಯಾಕೆ ನಮಗೆ ಪ್ರಿಯ ಆಗುತ್ತೆ? ರಾಮನ ಹೆಸರು ರಾಮ ಅಂತ ಹೇಳಿದ್ರೆ ನಮಗೆ ಒಳ್ಳೆಯ ಒಳಗಡೆಯಿಂದ ನಮಗೆ ಒಂಥರ ಆ ರೋಮಾಂಚನ ಆಗುತ್ತೆ. ನಮಗೆ ನಮ್ಮದು ಒಂದು ಭಾವನೆ ಬರುತ್ತೆ. ಯಾಕೆ ಬರುತ್ತೆ ಅಂದರೆ ರಾಮ ಅಂತ ಹೇಳಿದಾಗ ನಮ್ಮಲ್ಲಿ ಆ ಶುದ್ಧತೆ ಉಂಟಾಗುತ್ತೆ. ಏನಂತಾಗತ್ತೆ ಅಂದರೆ ರಾಶಬ್ದೋಚ್ಚಾರಣೇನೈವ ಮುಖಾನ್ ನಿರ್ಯಾಂತಿ ಪಾತಕಾಃ ಪುನಃ ಪ್ರವೇಶ ಭೀತ್ಯಾತ್ರ ಮಕಾರಸ್ತು ಕವಾಟವತು. ರಾಮ ಅಂತ ಹೇಳಿದಾಗ 2 ಅಕ್ಷರ ಇದೆ, ಒಂದು ರಾ, ಇನ್ನೊಂದು ಮಾ. ರಾ ಅನ್ನುವ ಅಕ್ಷರ ಹೇಳಿದಾಗ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿರುವಂತಹ ಎಲ್ಲ ಪಾಪಗಳು ಕೂಡ ಆಚೆ ಹೋಗ್ಬಿಡುತ್ತೆ. ಆಯ್ತಾ? ಅದೇನು ಮಾಡುತ್ತೆ? ಮುಖ ನಿರ್ಯಾಂತಿ ಪಾತಕಾಹ. ಪಾತಕ ಅಂದರೆ ಪಾಪಗಳೆಲ್ಲ ಮುಖದಿಂದ ಆಚೆ ಹೋಗ್ಬಿಡುತ್ತಂತೆ. ಮನೆಯಲ್ಲಿ ಡಬ್ಬಿ ಇಟ್ಟಿರ್ತೀವಿ, ಸಕ್ಕರೆ ಇಟ್ಟರೆ ಅದಕ್ಕೆಲ್ಲ ಇರುವೆ ಬಂದಿರುತ್ತೆ ಅಲ್ವಾ? ಇರುವೆ ಬಂದಾಗ ಏನು ಮಾಡ್ತೀವಿ? ಸಲ ತೆಗೆದು ಡಬ್ಬಿನ ಒಡೆದು ಅದನ್ನೆಲ್ಲ ಓಡಿಸ್ತೀವಿ. ಮತ್ತೆ ಹಾಗೆ ಇಟ್ಟರೆ ಏನಾಗುತ್ತೆ? ಮತ್ತೆ ಇರುವೆ ಬರುತ್ತಲ್ಲ.
ಅದಕ್ಕೆ ನಮ್ಮ ಪಾಪಗಳೆಲ್ಲ ಹೊರಗೆ ಹೋಗಿದೆ. ಈ ಡಬ್ಬಿಗೆ ಮತ್ತೆ ಮುಚ್ಚಳ ಹಾಕಬೇಕು. ಆ ಮುಚ್ಚಳ ಯಾವುದು ಅಂದರೆ ಮಾ ಅಂತ. ರಾ ಅಂದರೆ ಪಾಪಗಳೆಲ್ಲ ಹೋಗುತ್ತೆ. ಹೋದ ತಕ್ಷಣ ಒಂದು ಮುಚ್ಚಳ ಹಾಕಿ ಮಾ ಅಂತ ಹೇಳಿ ರಾಮ ಅಂತಾರೆ. ಕವಾಟವನ್ನು ಅಂತ ಅದರಲ್ಲಿ ರಾಮ ಅಂತ ಹೇಳಿದ್ರೆ ನಮ್ಮ ಪಾಪಗಳು ಹೋಗಿ ಅದು ಮತ್ತೆ ಬರದೇ ಇರುವಂಥ ವ್ಯವಸ್ಥೆ ಆಗುತ್ತೆ. ಆದ್ದರಿಂದ ಇದು ಅದ್ಭುತವಾದ ಹೆಸರು ರಾಮಚಂದ್ರನಿಗೆ. ಮತ್ತು ಇನ್ನೇನಾಯಿತು ರಾಮನಾಮದಿಂದ? ಎಲ್ಲ ರಾಮನ ನಾಮದ ನೀವು ಮಹಿಮೆಯನ್ನು ನೀವು ರಾಮಾಯಣದಲ್ಲಿ ಬಹಳ ಕೇಳಿದ್ದೀರ. ಒಂದು ವಿಚಾರ ಬಹಳ ಕೇಳಿದಿರೋ ಅದನ್ನೊಂದು ವಿಚಾರ ಹೇಳ್ತೀನಿ. ಯುದ್ಧ ನಡೀತಾ ಇತ್ತು, ರಾವಣನ ಯುದ್ಧ, ತುಂಬ ದೊಡ್ಡ ಘೋರ ಯುದ್ಧ ನಡೀತಾ ಇತ್ತು. ಆ ಯುದ್ಧದಲ್ಲಿ ರಾವಣ ಎಲ್ಲ ಸೈನ್ಯ ಎಲ್ಲ ಸ್ವಲ್ಪ ಹಠಾಯಿತು. ಆದರೂ ಅವನು ಇನ್ನೊಂದು ದೊಡ್ಡ ಸೈನ್ಯ ಬ್ಯಾಕಪ್ ಇಟ್ಕೊಂಡಿದ್ದಾರೆ. ನಾವು ಸರ್ವರ್ ಬ್ಯಾಕಪ್ ಇಟ್ಕೊಂಡಿರಲ್ಲ, ಆದರೆ ಆ ದೊಡ್ಡ ಬ್ಯಾಕಪ್ ಅದು ಯಾವಾಗಲೂ ಅವನು ಏನಕ್ಕೆ ಇಟ್ಕೊಂಡಿದ್ದ ಅಂದರೆ ಮುಂದೆ ಯಾವುದಾದ್ರೂ ಆಪತ್ತು ಕಾಲ ಬಂದರೆ ಮಾತ್ರ ಉಪಯೋಗಿಸ್ಬೇಕು ಅಂತ ಆ ಸೈನ್ಯವನ್ನು ಇಟ್ಕೊಂಡಿದ್ದ. ವಾನರರು ಕೂಡ ತುಂಬ ಯುದ್ಧ ಮಾಡಿ ಅವರಿಗೂ ಫಲ ತುಂಬಿದೆ. ಆಗ ಆ ದೊಡ್ಡ ಸೈನ್ಯದ ಬಾಗಿಲು ತೆಗೆದ. ಅವರು ಬರ್ತಾ ಇದ್ದಾರೆ, ಆ ಸಮುದ್ರದ ಅಲೆಯ ರಾಶಿ ಅಂತ ಬರ್ತಾ ಇದ್ದಾರೆ ಆ ಸೈನ್ಯ. ವಾನರರು ಏನು ಮಾಡಬೇಕು? ಅವರು ಯುದ್ಧ ಮಾಡಬೇಕಾಗಿಲ್ಲ. ಆ ರಾವಣನ ಆ ಅಲೆಯ ಸೈನ್ಯಗಳು ಯುದ್ಧ ಮಾಡಬೇಕಾಗಿಲ್ಲ. ಸುಮ್ಮನೆ ಒಂದು ಕಡೆಯಿಂದ ಇನ್ನೊಂದು ಕಡೆ ನಡ್ಕೊಂಡು ಹೋದ್ರೆ ಸಾಕಾಗಿತ್ತು. ಆ ವಾನರಗಳೆಲ್ಲ ಅವರು ಕೊಟ್ಟು ಪುಡಿ ಆಗೋಗ್ತಾರೆ. ವಾನರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅವರಿಗೆ ಇದ್ದದ್ದು ಒಂದೇ ಒಂದು ಉಪಾಯ, ಅದು ರಾಮನಾಮ. ಆ ರಾಮನಾಮವನ್ನು ಗರಿಷ್ಠ ಕೊಂಡ್ಕೊಂಡ್ರಂತೆ ಏನಾಯಿತು ಏನು ಗೊತ್ತಿಲ್ಲ. ಆ ಅಷ್ಟ ಅಲೆಯಂತಿದ್ದಂತಹ ಸಾವಿರಾರು ಲಕ್ಷಾಂತರ ಆ ರಾಕ್ಷಸರು ಅವರವರೇ ಹೊಡೆದಾಡಿಕೊಂಡು ಅವರ ಆಶವನ್ನು ಹೊಂದಿದ್ರು. ಅದರಿಂದ ಇಂತಹ ವಾನರವನ್ನು ಕೂಡ ಅಪಾಯದಿಂದ ರಕ್ಷಣೆ ಮಾಡಿದಂತಹ ದೊಡ್ಡ ಹೆಸರು ಆ ರಾಮನ ನಾಮ. ಮತ್ತೆ ಇನ್ನೇನು ರಾಮನ ಹೆಸರು, ನಾಮನ ಮಹತ್ವ ಅಂದರೆ ಬಹುಶಃ ನಮ್ಮ ಇಡೀ ಭಾರತದಲ್ಲಿ ಅಥವಾ ಪ್ರಪಂಚದಲ್ಲಿ ಹಿಂದೂಗಳು ಭಜಿಸುವಂತಹ ಪಾರಾಯಣ ಮಾಡುವಂತಹ ಒಂದೇ ಒಂದು ಸಹಸ್ರನಾಮ ಅಂದರೆ ತುಂಬ ಹೆಚ್ಚಿನ ಸಂಖ್ಯೆ, ಅದು ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮಗಳು ಬಹಳ, ಸಹಸ್ರನಾಮಗಳು ತುಂಬ ಇದೆ, ವಿಷ್ಣು ಸಹಸ್ರನಾಮಗಳು ತುಂಬ ಇದೆ. ಆದರೆ ಮಹಾಭಾರತದಲ್ಲಿ ಬಂದಿದ್ದೆಲ್ಲ ವಿಷ್ಣು ಸಹಸ್ರನಾಮ ಅದು ತುಂಬ ಮಹತ್ವ ಉಳ್ಳದು. ಯಾಕೆ ಅಂತಂದರೆ ಆ ಸಹಸ್ರನಾಮದ ಪಠಣೆಯಿಂದ ನಮ್ಮ ಎಲ್ಲ ರೋಗಗಳು ವಾಸಿಯಾಗುತ್ತದೆ. ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಕ್ಯಾನ್ಸರ್ ಅಂತಹ ದೊಡ್ಡ ರೋಗಗಳು ನಿವಾರಣೆ ಮಾಡುವಂತಹ ಶಕ್ತಿ ಅದಕ್ಕೆ ವಿಷ್ಣು ಸಹಸ್ರನಾಮಕ್ಕೆ. ಅದಕ್ಕೆ ಹಿನ್ನೆಲೆ ಏನು ಅಂದರೆ ನಮ್ಮ ದೇಹದಲ್ಲಿ 72,000 ನಾಡಿಗಳಿವೆ. ಎಡಭಾಗದಲ್ಲಿ 36,000, ಬಲಭಾಗದಲ್ಲಿ 36,000. ಆ 72,000 ನಾಡಿಗಳಿಗೂ ಕೂಡ ಅದನ್ನು ಆಕ್ಟಿವೇಟ್ ಮಾಡುವಂತಹ ಶಕ್ತಿ ವಿಷ್ಣು ಸಹಸ್ರನಾಮದ ಸ್ಪಷ್ಟವಾದ ವಿಚಾರಣೆಯಿಂದ ನಮಗೆ ಸಿಗುತ್ತೆ. ಸರಿ, ಅದೆಲ್ಲ ಕರೆಕ್ಟ್. ವಿಷ್ಣು ಸಹಸ್ರನಾಮ 1000 ಹೆಸರು ಹೇಳ್ತಾ ಎಲ್ರಿಗೂ ಕೊಟ್ಕೊಳ್ಳೋದು. ದಿನ ಕೆಲಸಕ್ಕೆ ಹೋಗಬೇಕು, ಮೀಟಿಂಗ್ ಇರುತ್ತೆ, ಕಾಲ್ಸ್ ಇರುತ್ತೆ. ಇದು ಇವಾಗಿನ ನಮ್ಮ ಪ್ರಶ್ನೆ ಅಲ್ಲ, ಹಿಂದಿನೇ ಆ ಪ್ರಶ್ನೆ ಬಂದಿದೆ. ಅದಕ್ಕೆ ಪದ್ಮಪುರಾಣದಲ್ಲಿ ಮತ್ತು ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಇನ್ನೊಂದು ಸಂವಾದ. ಯಾರ ಸಂವಾದ ಅಂದರೆ ಉಮಾಮಹೇಶ್ವರ ಸಂವಾದ, ಪಾರ್ವತಿ ಮತ್ತು ಈಶ್ವರರ ಸಂವಾದ. ಆ ಪಾರ್ವತಿ ಕೇಳ್ತಾಳಂತೆ ಈಶ್ವರನ, ವಿಶ್ವಾಸನನ್ನು ಕೇಳ್ತೇವೆ. ಏನೋಪಾಯೇನ ಲಘುನ ವಿಷ್ಣೋರ್ ನಾಮ ಸಹಸ್ರಕಂ ಪಠ್ಯತೆ ಪಂಡಿತೈ ನಿತ್ಯಂ ಶ್ರೋತುಮಿಚ್ಛಾಮಿ ಅಹಂ ಪ್ರಭೋ ಅಂತ. ಪ್ರಭೋ ಅಂತ ಹೇಳಿ ಈಶ್ವರನ ಸಂಬೋಧನೆ ಮಾಡಿ, ಈ ಥರ ಭಗವಂತನ ಈ ಸಹಸ್ರನಾಮ ಇದೆಯಲ್ಲ ಅದನ್ನು ನಾನು ಸುಲಭವಾಗಿ ಹೇಳಲಿಕ್ಕೆ ಏನಾದ್ರು ಉಪಾಯ ಇದೆಯಾ ಹೇಳಿ ಅಂತ ಕೇಳ್ತಾರೆ. ಆಗ ಈಶ್ವರ ಹೇಳ್ದ, ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರ ನಾಮ ತತ್ತುಲ್ಯ ರಾಮ ನಾಮ ವರಾನನೆ ಅಂತ ಹೇಳಿ 3 ಸಲ ರಾಮ 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 ಅಂತ ಹೇಳಿದ್ರೆ ಒಂದು ಸಹಸ್ರನಾಮ ಹೇಳಿದಷ್ಟು ಪುಣ್ಯ ಬರುತ್ತೆ ಅಂತ ನಾವು ಯಾರು ಹೇಳಿದ್ದಲ್ಲ, ಈಶ್ವರ ಸ್ವತಃ ಈಶ್ವರನೇ ಇದನ್ನು ಹೇಳಿದಂತಹ ಮಾತು. ಯಾಕೆ ರಾಮ 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 3 ಸಲ ಹೇಳಿದ್ರೆ ಯಾಕೆ 1000 ಸಲ ಹೇಳಿದಂಗಾಯಿತು ಅಂತ ಚಿಂತನೆ ಮಾಡಿದರೆ, ರಾ ಅನ್ನುವ ಅಕ್ಷರ ಇದೆಯಲ್ಲ ಅದು ವ್ಯಂಜನಗಳಲ್ಲಿ ಎರಡನೇ, ಯಾರ ಯಾರ ಲಾಭ ಶಾಶ ಇದೆಯಲ್ಲ ಎರಡನೇ ಅಕ್ಷರ. ಇನ್ನು ಮಾ ಅನ್ನೋದು ಮಾನು ಪಾ ಫ ಬಾ ಫ ಮ ಆ ವರ್ಗದಲ್ಲಿ ಕೊನೆಯದು 5ನೇದು. 5 × 2 10 ಸೊ 1 ಸಲ ರಾಮ ಅಂತ ಹೇಳಿದ್ರೆ 10 ಆಯಿತು. 2 ಸಲ ಹೇಳಿದ್ರೆ 10 × 10 100 ಆಯಿತು. 3 ಸಲ ರಾಮ ಅಂತ ಹೇಳಿದ್ರೆ 10 × 10 × 10 1000 ಸಲ ಆಯಿತು. ಅದರಿಂದ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರ ನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಅದರಿಂದ ರಾಮ 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 ಅಂತ 3 ಸಲ ಹೇಳಿದರೆ ವಿಷ್ಣು ಸಹಸ್ರ ನಾಮವನ್ನು ನಾವು ಹೇಳಿದಂತಹ ಪುಣ್ಯ ಮತ್ತು ಅದರ ಫಲ ನಮಗೆ ಖಂಡಿತ ಸಿಗುತ್ತೆ.
ಈ ರಾಮ ಮಂತ್ರ ಮತ್ತು ಈಶ್ವರನೇ ನಮಗೆ ಕಾಶಿಯಲ್ಲಿ ತುಂಬ ಪ್ರಸಿದ್ಧ ಅಲ್ಲ. ಕಾಶಿಯಲ್ಲಿ ನಾವು ಮರಣವನ್ನು ಹೊಂದಿದರೆ ನಮಗೆ ಮುಕ್ತಿಯನ್ನು ಸಿಗತ್ತೆ ಅಂತ. ಅಲ್ಲಿ ಯಾರು ದೇಹತ್ಯಾಗವನ್ನು ಮಾಡ್ತಾರಲ್ಲ ಆ ಜೀವಿಗೆ ಈಶ್ವರನೇ ಬಂದು ಆ ರಾಮ ತಾರಕ ಮಂತ್ರವನ್ನು ಉಪದೇಶ ಮಾಡ್ತಾನೆ ಅಂತ ನಮಗೆಲ್ಲ ಗೊತ್ತಿದೆ. ಇದು ರಾಮನ ನಾಮದ ಮಹಿಮೆ. ಬರೀ ನಾಮದ ಮಹಿಮೆ ಅಷ್ಟೇ ನಾವು ಹೇಳ್ತಾ ಇದ್ದೇವೆ. ಇನ್ನು ರಾಮನ ಹೆಸರನ್ನು ಕೊಟ್ಟಂತಹ ಒಂದು ಜಡವಸ್ತುಗಳು ಕೂಡ ಉದ್ಧಾರ ಮಾಡಿತು. ತನಗೆ ತನ್ನ ಪ್ರಕೃತಿಯಲ್ಲಿ ಇಲ್ಲದಂತಹ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಏನು ಮಾಡಿದರು? ರಾಮ ಅಂತ ಕಲ್ಲಿಗೆ ಹೆಸರು ಕೊಟ್ಟರು. ಕಲ್ಲು ಏನು ಮಾಡೋದು? ಯಾವುದು ಕೆಳಗಡೆ ಬೀಳೋದು ಬಿಡೋದು ಅಷ್ಟೇ. ಆದರೆ ರಾಮ ಅಂತ ಹೆಸರು ಕೊಟ್ಟಿದ್ದಕ್ಕೆ ರಾಮ ಏನು ಮಾಡಿದ? ಆ ಕಲ್ಲಿಗೆ ಆಶ್ರಯ ಕೊಟ್ಟ. ಕಲ್ಲು ಮುಳುಗುವಂತೆ ಮಾಡಲಿಲ್ಲ, ಕಲ್ಲು ತೇಲುವಂತೆ ಮಾಡಿದ. ಹಾಗೆ ನಮ್ಮ ಮನಸ್ಸು ಕಲ್ಲಾಗಿದ್ದರೆ ಆ ರಾಮನ ನಾಮ ಮಾಡ್ತಾ ಇದ್ರೆ ನಾವು ಜೀವನದಲ್ಲಿ ಮುಳುಗಲ್ಲ, ನಾವು ಖಂಡಿತ ತೇಲ್ತೇವೆ. ಇದಕ್ಕೆ ಒಂದು ವಿಚಾರ ನಮ್ಮ ತಲೆಗೆ ಹೋಗ್ಲಿಕ್ಕೆ ಅಂತ ಒಂದು ಕಥೆಯನ್ನು ಹೇಳ್ತಾರೆ. ಎಲ್ಲ ವಾನರ ಸೇನೆಯ ಕಪಿಗಳೆಲ್ಲ ಕಲ್ಲಿಗೆ ರಾಮ ರಾಮ ಅಂತ ಬರೆದು ಹಾಕಿದ್ರಂತೆ. ಕಲ್ಲುಗಳೆಲ್ಲ ಸಂಶಯ ಇಲ್ಲ, ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಆದರೆ ಕಪಿಗಳೆಲ್ಲ ಹಾಕ್ತಾ ಇದ್ದಾರೆ, ನಾನು ಬರೆದು ಹಾಕಲ್ಲ ಅಂತ ರಾವಣನಿಗೆ ಅನಿಸ್ತಂತೆ. ನಾನೊಂದ್ಸಲ ನನ್ನ ಹೆಸರು ಬರೆದು ಹಾಕ್ತೀನಿ, ನಾನು ತ್ರಿಲೋಕಾಧೀಶ್ವರ, ನನಗೇನು ಯಾಕಾಗಲ್ಲ ಅಂತ. ಅವನೆಲ್ಲ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ದ, ಎಲ್ಲರಿಗೂ ಹೇಳ್ದ, ನಮ್ಮ ಇವರು ರಾಜ ಅವನ ಹೆಸರಲ್ಲೂ ಹಾಕಿ ಅದನ್ನು ತೆಗೆಸ್ತಾನೆ, ಕೌಂಟ್ ಕೊಡೋಣ ಅಂತೇಳಿ ಅವನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅಪ್ಡೇಟ್ ಮಾಡ್ಬೋದು ಅಂತ ಹಾಕಿದ್ದಂತೆ. ರಾವಣ ಅಂತ ಬರ್ತಂತೆ. ನೀರಿನಲ್ಲಿ ಹಾಕಿದ ತೇಲ್ಬಿಡ್ತಂತೆ. ನೀರಲ್ಲಿ ಹಾಕಿದಾಗ ರಾವಣ ಅಂತ ಬರೋದಕ್ಕೆ ತೇಲ್ತಂತೆ. ತೇಲಿದಾಗ ಅವರ ದೈತ್ಯರಿಗೆ, ರಾಕ್ಷಸರಿಗೆ ಸಂಭ್ರಮ ಪಡಬೇಕೋ ಬಿಡಬೇಕೋ ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಯಾರೂ ಕಾನ್ಫಿಡೆನ್ಸ್ ಇಲ್ಲ. ರಾವಣ ಅಂತ ಹಾಕಿದರೆ ತೇಲದ್ದು ಇರುವುದು ಅವರು ಕಾನ್ಫಿಡೆನ್ಸ್ ಇಲ್ಲ. ಆದರೂ ಯಾರೋ ಒಬ್ಬ ಆಪ್ತನಾದವನು ಬಂದು ಕೇಳಿದಂತೆ, ಅಲ್ಲ ಸ್ವಾಮಿ, ಇದು ನಿಜವಾಗ್ಲೂ ತೇಲ್ತಾ? ನೀವು ಹಾಕಿದ್ರ ರಾವಣ ಅಂತ ತೇಲ್ತಾ ಅಂತ. ಅವ್ರು ಹೇಳಿದಂತೆ, ಯಾರಿಗೂ ಹೇಳ್ಬೇಡ, ರಾವಣ ಅಂತ ಬರ್ದೆ ಅದು ಹಾಕ್ಬಿಟ್ಟು ನಿಮ್ಗೆ ಏನಾರು ಮುಳುಗ್ಬಿಟ್ರೆ ಎಷ್ಟೋ ಅವಮಾನ ನನಗೆ, ಅದಕ್ಕೆ ಯಾವುದಕ್ಕೂ ಇರಲಿ ಅಂತ ಕೆಳಗಡೆ ರಾಮ ಅಂತ ಇದು ರಾವಣನು ರಾಮ ಅಂತ ಹಾಕಿ ಅದರಿಂದ ಉದ್ಧಾರ ಕಲ್ಲು ತೇಲುವಂತಹ ಪ್ರಸಂಗವನ್ನು. ಆದರೆ ರಾಮ ನಾನು ಪ್ರಯತ್ನ ಮಾಡ್ತೀನಿ ಅಂತ ಸುಮ್ಮನೆ ಒಂದು ಕಥೆ ಅಷ್ಟೇ, ಗೊತ್ತಾಗಲಿಕ್ಕೆ ಅಂತ ನಾನೊಂದು ಪ್ರಯತ್ನ ಮಾಡಲ ಮಾಡುತ್ತಂತೆ. ರಾಮ ಅಂತ ಬರುತ್ತಂತೆ, ಆ ಕಲ್ಲನ್ನು ನೀನು ನನ್ನ ಕೈ ಬಿಟ್ಟ ಮುಳುಗೋಯ್ತು. ಯಾಕೆ ಮುಳುಗೋಯ್ತು? ಅಲ್ಲರಿ, ಭಗವಂತ ರಾಮನೇ ಕೈ ಬಿಟ್ಟಂತಹ ಕಲ್ಲನ್ನು ಅಲ್ವಾ? ಭಗವಂತನ ಕೈಯಿಂದ ಬಿಟ್ಟ ಕಲ್ಲನ್ನ ಕೈ ಹಿಡಿಲಿಲ್ಲ. ರಾಮ ನಾಮ ಹಾಕಿದ್ದಕ್ಕೆ ಕೈ ಹಿಡಿತು, ಭಗವಂತನೇ ಕೈಯಿಂದ ಬಿಟ್ಟಾಗ ಯಾರೂ ಕೂಡ ಹಿಡಿಲಿಕ್ಕಾಗಲ್ಲ. ಇಂತಹ ಅದ್ಭುತವಾದಂತಹ ಮಹಿಮೆಯುಳ್ಳದ್ದು ಬರೀ ರಾಮನ ನಾಮ. ಇಷ್ಟು ನಾಮಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಇವತ್ತು ರಾಮನ ಪಾದುಕೆಗಳು ಬಂದಿದೆ. ರಾಮನ ಮೂರ್ತಿ ಬಂದಿದ್ರೆ ಚೆನ್ನಾಗಿತ್ತು ಅಂತ ನಮಗೇನಾದ್ರು ಅನಿಸ್ತಿದ್ರೆ ಆ ಚಿಂತನೆ ಮಾಡೋದು ಬೇಡ. ಯಾಕೆಂದರೆ ಪಾದುಕೆ ಇದೆಯಲ್ಲ, ಪಾದ ಏನಿದೆ ಪರಮಾತ್ಮನ ಪಾದ, ಪರಮಾತ್ಮನ ಸ್ವರೂಪನೇ. ಒಂದು ಮಾತು ಹೇಳ್ತಾರೆ, ಉತ್ತಮಾನಾಂ ಸ್ವರೂಪತ್ತು ಪಾದಶಬ್ದೇನ ಭಣ್ಯತೆ ಅಂತ. ಆಯ್ತಾ? ಗುರುಗಳೆಲ್ಲ ಬಂದಾಗ ನಾವೇನಂತಾರೆ, ಶ್ರೀಪಾದಂಗಳವರು ಬಂದಿದ್ದಾರೆ ಅಂತ ಹೇಳ್ತೀವಿ ಅಲ್ವಾ? ಸ್ವಾಮೀಜಿ ಬಂದರು, ಗುರುಗಳು ಅನ್ನೋದಕ್ಕಿಂತ ಉತ್ತಮವಾದ ಶಬ್ದ ಶ್ರೀಪಾದಂಗಳವರು ಬಂದಿದ್ದಾರೆ ಅಂತ. ಅಂದರೆ ಯಾರು ಉತ್ತಮ ಸ್ವರೂಪರಿರ್ತಾರೋ, ದೊಡ್ಡವರಿರ್ತಾರೋ ಅವರನ್ನ ಪಾದ ಶಬ್ದದಿಂದ ಹೇಳ್ತೇವೆ ನಾವು ಅಂತ. ಆದ್ದರಿಂದ ಇವತ್ತು ಪಾದ ಬಂದಿದೆ ಅಂದರೆ ಪಾದ ಅಷ್ಟೇ ಅಲ್ಲ, ನಮ್ಮ ರಾಮಚಂದ್ರನೇ ಇಲ್ಲಿ ಬಂದಿದ್ದಾನೆ ಅನ್ನೋದನ್ನೇ ನಾವು ಚಿಂತನೆ ಮಾಡಬೇಕು. ಆಮೇಲೆ ಭಗವಂತನ ಪಾದದಲ್ಲಿ ಏನಿರುತ್ತೆ ಅಂದರೆ, ಒಂದು ಪದ್ಮ ಇರುತ್ತೆ, ಇನ್ನೊಂದು ಶಂಖ ಇರುತ್ತೆ. ಪದ್ಮ ಮತ್ತು ಶಂಖ ಇರುತ್ತೆ. ಸೊ ಪದ್ಮ ಶಂಖ ಅಂದರೆ ಏನು ಅಂತಂದರೆ, ಇದಕ್ಕೆ ವಾದಿರಾಜ ಸ್ವಾಮಿಗಳವರು ಅದ್ಭುತವಾಗಿ ನಮ್ಗೆ ಹೇಳ್ತಾರೆ, ಪರಮಾತ್ಮನ ಪಾದ ಬಂದರೆ ನಿಮಗೆಲ್ಲ ಲಕ್ಷದಲ್ಲಿ ಕೋಟಿಯಲ್ಲಿ ನಿಮಗೆ ಸಂಪತ್ತು ಅನುಗ್ರಹ ಬರಲ್ಲ, ಪದ್ಮ ಮತ್ತು ಶಂಖದ ಸಂಖ್ಯೆಯಲ್ಲಿ ಬರುತ್ತೆ ಅಂತ. ಪದ್ಮ ಮತ್ತು ಶಂಖ ಅಂದರೆ ಏನು ಗೊತ್ತಾ? ಪದ್ಮ ಮತ್ತು ಶಂಖ ಅಂತಂದರೆ ಸಂಸ್ಕೃತದಲ್ಲಿ ಅದು ಸಂಖ್ಯಾವಾಚಕ. ನಮಗೆ 1000, ಕೋಟಿ, ಲಕ್ಷ, ದಶಲಕ್ಷ, ದಶಲಕ್ಷ, ಕೋಟಿ ಅಷ್ಟು ಗೊತ್ತು. ಮುಂದೆ ಗೊತ್ತಿಲ್ಲ ಅಲ್ಲ? ಕೋಟಿಗೆ ಎಷ್ಟು ಗೊತ್ತಾ? 1ರ ನಂತರ 7 0 ಹಾಕಿದ್ರಷ್ಟೇ ಕೋಟಿ. ಆದರೆ ಪದ್ಮ ಅಂತ ಹೇಳಿದರೆ 1ರ ನಂತರ 12 0. ಶಂಖ ಅಂತಂದರೆ 1ರ ನಂತರ 13 0 ಹಾಕಿದ್ರೆ ಎಷ್ಟೋ ಅಷ್ಟು ಅನುಗ್ರಹ ಭಗವಂತನ ಪಾದದಲ್ಲಿರುವಂತಹ ಪದ್ಮ ಮತ್ತು ಶಂಖ ಅದು ನಮಗೆ ನಿರೂಪಣೆ ಮಾಡುತ್ತೆ ಅಂತ ಅದನ್ನು ತಿಳಿಸ್ಕೊಡ್ತಾರೆ. ಸಮಯ ಇನ್ನೊಂದು 5 ನಿಮಿಷ ತಗೊಳ್ಳ. ಇಷ್ಟು
ರಾಮನ ನಾಮದ ಮಹಿಮೆ ಆಯಿತು, ಪಾದದ ಮಹಿಮೆ ಆಯಿತು. ಇನ್ನು ರಾಮಾಯಣದ ಮಹಿಮೆ ಒಂದು ಎರಡೇ ನಿಮಿಷ ಹೇಳ್ತೀನಿ. ರಾಮಾಯಣವನ್ನು ನಾವು ಯಾಕೆ ಕೇಳಬೇಕು? ಈಗ ರಘು ಚಂಪದಕ್ಕೆ ಹೇಳಿದಾಗೆ ರಾಮಾಯಣವನ್ನು 11ನೇ ಶ್ಲೋಕದಲ್ಲಿ ಸಂಪೂರ್ಣ ಕಥೆಯನ್ನು ಹೇಳಿದ್ದಾರೆ. ರಾಮಾಯಣದ ರಾಮಾಯಣದ ಕಥೆಯನ್ನು ಯಾಕೆ ಕೇಳಬೇಕು ಅಂತಂದರೆ, ಸಂಪಾತಿಯ ಒಂದು ಕಥೆ ಇದೆ. ಸಂಪಾತಿ ಏನು ಮಾಡ್ದ, ಹಿಂದೆ ಅವನು ಮತ್ತು ಜಟಾಯು ಅಣ್ಣ ತಮ್ಮಂದ್ರಲ್ಲ, ಹಿಂದೆ ಅವನು ಸೂರ್ಯನ ಹತ್ರ ಹೋಗಬೇಕು ಅಂತೇಳಿ ಹೋದಂತೆ. ಸೂರ್ಯನನ್ನು ಅದು ತುಂಬ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಅದನ್ನು ಹಿಡಿಬೇಕು ಅಂತ ಹಿಡಿದು ಹೋದಾಗ ಅವನ ರೆಕ್ಕೆ ಸೊಟ್ಟು ಬಿಟ್ಟು ಕೆಳಗೆ ಬಿದ್ದ. ಎಲ್ಲಿ ಅಂದರೆ ಸಮುದ್ರದ ದಕ್ಷಿಣದ ತೀರದಲ್ಲಿ ಅವನು ಬಿದ್ದಿದ್ದ ಸಂಪಾತಿ. ಈ ಕಡೆ ಸುಗ್ರೀವನ ಆಜ್ಞೆಯಿಂದ ವಾನರರೆಲ್ಲ ಹನುಮಂತನ ನೇತೃತ್ವದಲ್ಲಿ ಬಂದರು. ಅಲ್ಲಿಗೆ ಬಂದು ಅವರಿಗೆ ಇನ್ನು ಎಲ್ಲೂ ಸೀತೆ ಸಿಗಲಿಲ್ಲ. ಆದ್ದರಿಂದ ಇನ್ನು ನಾವು ವಾಪಸ್ ಹೋಗ್ಲಿಕ್ಕಾಗಲ್ಲ. ವಾಪಸ್ ಹೋದರೆ ಸುಗ್ರೀವ ನಮ್ಮನ್ನು ಕೊಂದು ಬಿಡ್ತಾನೆ. ಅದರಿಂದ ನಾವೇನು ಮಾಡೋಣ, ಇಲ್ಲಿ ದೇಹತ್ಯಾಗ ಮಾಡಿಬಿಡೋಣ. ನಮ್ಮ ಕೈಯಲ್ಲಿ ಅವನು ಕೊಟ್ಟಿದ್ದಂಥ ಟಾಸ್ಕ್ ಅಚೀವ್ ಮಾಡೋಕ್ಕಾಗಲಿಲ್ಲ, ದೇಹತ್ಯಾಗ ಮಾಡಿಬಿಡೋಣ ಅಂತ ಹೇಳಿ. ಅವಾಗ ಎಲ್ಲರೂ ಹೇಳಿದ್ರು, ದೇಹತ್ಯಾಗ ಮಾಡ್ತೀವಿ, ಒಂದ್ಸಲ ರಾಮನ ಒಂದು ಚರಿತ್ರೆಯನ್ನು ಕೇಳ್ಕೊಂಡು ದೇಹತ್ಯಾಗ ಮಾಡೋಣ ಅಂತ. ಹಂಗೆ ಹೇಳ್ತಾ ರಾಮಾಯಣದ ಕಥೆಯನ್ನು ಕೇಳ್ತಾ ಇದ್ರಂತೆ. ಕೇಳ್ತಾ ಇದ್ದಾಗ ಅಲ್ಲಿ ಹತ್ತಿರ ಸಂಪಾತಿ ಬಿದ್ದಿದ್ದಲ್ಲ, ಅವಳು ರಾಮಾಯಣದ ಕಥೆಯನ್ನು ಕೇಳ್ತಾ ಮಗ್ನನಾಗಿದ್ದ. ರಾಮಾಯಣದ ಕಥೆ ಮುಗೀತಾ ಬಂದಾಗ ನೋಡ್ತಾನೆ, ತನ್ನ ಸುಟ್ಟ ರೆಕ್ಕೆಗಳೆಲ್ಲ ಮತ್ತೆ ಚಿಗುರ್ಬಿಡ್ತಾನೆ. ಸೊ ರಾಮಾಯಣದ ಕಥೆಯನ್ನು ಕೇಳಿ ಸಂಪಾತಿಯ ರೆಕ್ಕೆಗಳೆಲ್ಲ ಮತ್ತೆ ಚಿಗುರಿತು. ಹೀಗೆ ನಾವು ಕೂಡ ನಮ್ಮ ಜೀವನದಲ್ಲಿ ನಾವೊಂದು ಚೈತನ್ಯ ಪಡ್ಕೋಬೇಕು, ಒಂದು ಒಳ್ಳೆ ಗೆಲುವನ್ನು ಪಡ್ಕೋಬೇಕು ಅಂತಂದರೆ ಖಂಡಿತ ರಾಮನ ಕಥೆಯನ್ನು ಕೇಳಬೇಕು, ರಾಮನ ಚರಿತ್ರೆಯನ್ನು ತಿಳ್ಕೊಳ್ಬೇಕು. ರಾಮ ಭಗವಂತನ ಎಷ್ಟೋ ಅವತಾರಗಳಿದೆ, 10 ಅವತಾರಗಳಿದೆ, ಮತ್ತಷ್ಟು ಅವತಾರಗಳಿದೆ. ಆದರೆ ಎಲ್ಲ ಅವತಾರಗಳಿಗಿಂತ ತುಂಬ ಸರಳವಾದ ವ್ಯಕ್ತಿತ್ವ ಕೊಟ್ಟಿದ್ದು ಭಗವಂತ ಎಲ್ಲಿ ಅಂದರೆ ರಾಮ ಅವತಾರ. ಕೃಷ್ಣ ರಾಮಾವತಾರಗಳನ್ನು ಕೃಷ್ಣ ಬಂದ, ನರಸಿಂಹ ಬಂದ, ಮತ್ಸ್ಯ ಬಂದ, ಕೂರ್ಮ ಬಂದ. ಎಲ್ಲೂ ಕೂಡ ಕೃಷ್ಣ ಹೇಗೆ ಬೆಟ್ಟವನ್ನು ಎತ್ಕೊಂಡ, ಬೆಂಕಿ ಕೊಡ್ದ, ಕೂತನೆಯಿಂದ ಕೊಂದು ಚಿಕ್ಕ ಮಗು ಕೂತೆಯನ್ನು ಕೊಂದ. ಆಮೇಲೆ ಇನ್ನು ಕಾಳಿಂಗನಲ್ಲಿ ಕೂತು ಅವನು ನೃತ್ಯ ಮಾಡಿದ. ಇದೆಲ್ಲ ಮನುಷ್ಯರು ಮಾಡುವಂಥ ಕೆಲಸ ಅಲ್ಲ. ಅದರಿಂದ ಕೆಲವೊಮ್ಮೆ ನಾವು ಭಗವಂತನಂತೆ ಅವರ ಗುಣ ತಿಳಿಬೇಕು ಅಂತಂದರೆ ಕೃಷ್ಣನನ್ನು ಕಂಪೇರ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಪ್ರಭು ಹೇಳಿದಾಗೆ ಕೃಷ್ಣನ ನುಡಿಬೇಕು, ರಾಮನ ನಡಿಬೇಕು. ಆ ರಾಮ ನಮಗೆ ನಾವು ಹೇಗೆ ನಡಿಬೇಕು ಅಂತ ತೋರಿಸ್ಲಿಕ್ಕೆ ರಾಮ ಆ ರೀತಿ ನಡೆದವನ್ನೆಲ್ಲೂ ಕೂಡ ಅಮಾನುಷ ಕೃತ್ಯಗಳನ್ನು ಮಾಡಲಿಲ್ಲ. ಬೆಟ್ಟವನ್ನು ತರಿಸಬೇಕಾದ್ರೂ ಕೂಡ ಹನುಮಂತ ತಂದಿದ್ದೆ ಹೊರತು ರಾಮ ಎಲ್ಲೂ ಕೂಡ ಮನುಷ್ಯರೆಲ್ಲದಂತಹ ಕೆಲಸಗಳನ್ನು ಖಂಡಿತ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತಂದರೆ ಇದು ನಮಗೆಲ್ಲ ಒಂದು ಕೊಡುವಂತಹ ಒಂದು ಸಂದೇಶ, ಅದಕ್ಕೋಸ್ಕರ ಅವನು ಮಾಡಲಿಲ್ಲ. ತುಂಬ ಕಷ್ಟಪಟ್ಟ ರಾಮ. ಒಂದು ದೃಷ್ಟಿಕೋನದಲ್ಲಿ ನೋಡೋದಾದರೆ ನಮ್ಮ ಜೀವನಕ್ಕೆ ಎಷ್ಟು ಚೆನ್ನಾಗಿ ಅಳವಡಿಸ್ಕೋಬೋದು. ರಾಮ ಬೆಳೆದಾದ್ಮೇಲೆ ವಿಶ್ವಾಮಿತ್ರನ ಕರ್ಕೊಂಡು ನೋಡೋದು, ಅಪ್ಪ ಅಮ್ಮನ ಹತ್ರ ಇರ್ಲಿಕ್ಕಾಗಲಿಲ್ಲ, ಹಾಗೆ ಹೋದ ಮಿಥಿಲೆಗೆ ಹೋಗಿ ಅವನ ಕಲ್ಯಾಣನೂ ಆಯಿತು. ಮದುವೆ ಆಗಿ ಬಂದ, ಆರಾಮಾಗಿರ್ಬೋದ, ರಾಜ್ಯಭಾರ ಅವನು ರಾಜನಾಗಬೇಕು, ಎಲ್ಲ ಸಿದ್ಧತೆಗಳಾಯಿತು. ಆದರೆ ಇನ್ನೇನು ರಾಜನಾಗಬೇಕು ಅನ್ನೋ ಸಂದರ್ಭದಲ್ಲಿ ಅವನಿಗೆ ಪೀಠ ಸಿಗಲಿಲ್ಲ. ಕಾಡಿಗೆ ಹೋಗಬೇಕಾಯಿತು. ಮದುವೆಯಾದ ಹೊಸದರಲ್ಲಿ ರಾಜನಾಗಬೇಕಾದಂತಹ ರಾಮ ಕಾಡಿಗೆ ಹೋಗುವಂಥ ಪ್ರಸಂಗ ಬಂತು. ಕಾಡಿನಲ್ಲಿ ಸುಖವಾಗಿತ್ತು ನಾವು ಇಲ್ಲ, ಕಾಡಿನಲ್ಲೂ ಕೂಡ ಅಲ್ಲಿ ಸೀತೆಯನ್ನು ಹೆಂಡತಿಯನ್ನು ಕಳ್ಕೊಂಡು ಮತ್ತೆ ಎಲ್ಲ ಅಲಗಾಡುವಂತ ಆಯಿತು. ಅದೇ ದಾಡಿ ಮತ್ತೆ ರಾವಣನಂತ ಯುದ್ಧ ಮಾಡಿ ಸೀತೆಯನ್ನು ಕರ್ಕೊಂಡ್ಬಂದು ಮತ್ತು ಇದನ್ನೆಲ್ಲ ಕಷ್ಟದ ಪ್ರಸಂಗಗಳನ್ನು ನಾವು ನೋಡಿದ್ದೇವೆ. ಇದು ಕಷ್ಟಪಟ್ಟಿದ್ದು ಅಂತಲ್ಲ, ನಮಗೆ ಒಂದು ಸೂಚನೆ ಕೊಡಲಿಕ್ಕೆ ನಾವು ಕಷ್ಟಪಡ್ತೇವಲ್ವ. ಆದರೆ ರಾಮ ಏನು ಮಾಡಿದ ಅಂತ ನೋಡಿ, ಆ ರಾಮ ಎಲ್ಲೂ ಕೂಡ ತನ್ನ ತಾಳ್ಮೆಯನ್ನು ಕಳ್ಕೊಳ್ಳಿಲ್ಲ, ಮತ್ತು ಎಲ್ಲೂ ಕೂಡ ಅವನು ಕೋಪ ಆಗಲಿಲ್ಲ, ಎಲ್ಲೂ ಕೂಡ ಆ ಪರಿಸ್ಥಿತಿಯ ಬಗ್ಗೆ ಅವನು ಬೇಸರಗೊಳ್ಳಲಿಲ್ಲ. ನನಗೆ ಹಿಂಗಾಯ್ತಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂಡಲಿಲ್ಲ. ಅವನು ಎಲ್ಲೂ ಕೂಡ ಅವನು ಯಾರ ಮೇಲೂ ದ್ವೇಷ ಮಾಡಲಿಲ್ಲ, ಎಲ್ಲೂ ಕೂಡ ವಿಧಿಯನ್ನು ಅವನು ಹಳೆಯಲಿಲ್ಲ. ಇದು ನಾವೆಲ್ಲ ರಾಮನಿಂದ ಕಲಿಯಬೇಕಾದಂತಹ ಒಂದು ದೊಡ್ಡ ಪಾಠ. ಎಲ್ಲೂ ಕೂಡ ಎಷ್ಟು ರಾಮನ ಚರಿತ್ರೆಯಲ್ಲಿ ಅವನ ಸದಾಚಾರ ಅನ್ನೋದಿದೆಯಲ್ಲ, ಮತ್ತು ಧರ್ಮ ಮತ್ತು ನ್ಯಾಯಕ್ಕೆ ಅವನು ತೋರಿದ ಬದ್ಧತೆ ತುಂಬ ದೊಡ್ಡದಾದಂತಹ ಒಂದು ಸೂಚನೆಯನ್ನು ನಮಗೆ ಕೊಡುತ್ತೆ. ಮತ್ತು ರಾಮ ತನಗೆ ಏನು ಬಂತೋ ಅದರಲ್ಲಿ ತುಂಬ ಸಂತೃಪ್ತಿಯನ್ನು ಪಡೆದವು. ಆಯ್ತಾ, ಅವನಿಗೆ ಅಧಿಕಾರ ಬರಲಿಲ್ಲ, ಆದರೂ ಅದು ತಂದೆಯ ಆಜ್ಞೆ ಅಂತ ಹೇಳಿ ಇದಕ್ಕೆ ಹೋದ, ಕಾಡಿಗೆ ಹೋದ. ಕಾಡಿನಲ್ಲಿ ಯಾವುದಕ್ಕೂ ಬರಲಿಲ್ಲ. ಏನಿದೋ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಆರಾಮಾಗಿದ್ದ. ಇರುವುದರಲ್ಲಿ ಸಂತೃಪ್ತಿ ಪಡೆಯುವಂತಹ ಒಂದು ದೊಡ್ಡ ಗುಣ ರಾಮನಲ್ಲಿ ಇಲ್ಲ. ಮತ್ತು ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ವಿಚಾರ ಹೇಳ್ತಾರೆ, ರಾಮ ಹೇಗಿದ್ದ ಅಂತ. ರಾಮ ಮತ್ತೆ ರಾಜನಾದ ಹೇಗಿದ್ದ
ವೃಷಂ ಭವತಿ ದುಃಖಿತಃ ಉತ್ಸವೇಶು ಚ ಸರ್ವೇಷು ಪಿತೇವ ಪರಿತುಷ್ಯತಿ ಅಂತ. ರಾಮ ಯಾರ್ದಾರ ಮನೆಯಲ್ಲಿ ಯಾರ್ದಾರ ಕಷ್ಟ ಆಗಿದ್ರೆ ಮೊದಲು ಹೋಗ್ಬಿಡ್ತಿದ್ದ. ಮೊದಲು ಹೋಗಿ ಅವರಿಗೆ ಸಾಂತ್ವನ ಹೇಳಿ ಅವರ ದುಃಖಿಯಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯಾರ್ದಾರ ಮನೆಯಲ್ಲಿ ತುಂಬ ಒಂದು ಉತ್ಸವ ಆಯಿತು, ಮದುವೆ ಆಯಿತು, ಮಕ್ಕಳಾಯಿತು, ಏನೋ ಒಂದು ಕಾರ್ಯಕ್ರಮ ಆಯಿತು, ತಾನು ತಂದೆಯಂತೆ ಹೋಗಿ ಅವ್ರ ಜೊತೆ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದಂತೆ. ಇದಂತೂ ತುಂಬ ದೊಡ್ಡ ಗುಣ ರಾಮನದ್ದು. ಮತ್ತೊಂದು ದೊಡ್ಡ ಗುಣ ಟೀಮ್ ವರ್ಕ್. ಈ ಗುಣಗಳನ್ನೆಲ್ಲ ನಾನು ರಾಮನದ್ದು ನೂರಾರು ಗುಣಗಳಿದೆ, ಬಟ್ ನಾನು ಸ್ಪೆಸಿಫಿಕ್ ಆಗಿ ಕೆಲವೊಂದು ಗುಣಗಳನ್ನು ಹಾಕೊಂಡಿದ್ದೇನೆ. ಯಾಕೆ ಅಂತ ನನ್ನ ಮಾತಿನ ಕೊನೆಯಲ್ಲಿ ಹೇಳ್ತೇನೆ. ಟೀಮ್ ವರ್ಕ್ ಅನ್ನೋದು ರಾಮನ ದೊಡ್ಡ ಗುಣ. ಅವನೆಲ್ಲ ಒಬ್ಬನೇ ಹೋಗಿ ರಾವಣನನ್ನು ಸದೆ ಬಡಿದು ಅವರ ಸೈನ್ಯವನ್ನು ಅವನು ನಾಶ ಮಾಡುವಂಥ ಶಕ್ತಿ ರಾಮನಿಗಿತ್ತು. ಆದರೆ ಅವನು ಹಾಗೆ ಮಾಡಲಿಲ್ಲ. ಸುಗ್ರೀವನ ಸಹಾಯ ಪಡೆದ, ಹನುಮಂತನ ಸಹಾಯ ಪಡೆದ, ಅವರನ್ನು ಟೀಮ್ ಮಾಡಿದ, ವಿಭೀಷಣ ಬಂದ. ಹೀಗೆ ಒಂದು ದೊಡ್ಡ ಸೈನ್ಯ, ಒಂದು ಟೀಮಿಂದ ಅವನು ಏನು ಮಾಡಿದ, ರಾವಣನನ್ನು ಮತ್ತು ಅವನ ಸೈನ್ಯವನ್ನು ಅವನು ನಾಶ ಮಾಡಿದ. ಟೀಮ್ ವರ್ಕ್ ಅನ್ನುವ ಒಂದು ದೊಡ್ಡ ಮೆಸೇಜ್ ನಮಗೆ ರಾಮ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಆದರೂ ಕೂಡ ರಾಮ ತುಂಬ ಸೂಕ್ಷ್ಮಗ್ರಾಹಿ. ಯುದ್ಧ ಎಲ್ಲ ಮುಗಿದು ಅವನು ರಾಜ್ಯಕ್ಕೆ ಬರ್ತಾ ಇದ್ದಾನೆ. ಅವನಿಗೆ ಗೊತ್ತು ಭರತ ಇದ್ದಾನೆ, ಭರತ ತನಗಾಗಿ ಕಾಯ್ತಾ ಇದ್ದಾನೆ ಅಂತ ಗೊತ್ತು. ಆದರೂ ಹನುಮಂತನ ಹತ್ರ ಒಂದು ಮಾತು ಹೇಳಿ ಕಳಿಸ್ತಾನಂತೆ. ಹನುಮಂತ, ನೀನು ಭರತನ ಹತ್ರ ಹೋಗಿ ಒಂದು ಸೂಚನೆ ಕೊಡು, ರಾಮ ಬರ್ತಾ ಇದ್ದಾನೆ ಅಂತ ಸೂಚನೆ ಕೊಟ್ಟು ನೋಡು. ಅಲ್ಲಿ ಏನಾದರೂ ಭರತನಿಗೆ ಮಕ್ಕದಲ್ಲಿ ಬಂದ್ಬಿಟ್ಟ ಅಣ್ಣ ಮತ್ತೆ ನನ್ನ ರಾಜ್ಯ ಹೋಗುತ್ತಾ ಅಂತ ನೀನು ಬೇಸರ ಕಾಣಿಸಿದ್ರೆ ಹೇಳಿಬಿಡು ನನಗೆ, ನಾನು ಅಯೋಧ್ಯೆಗೆ ಬರಲ್ಲ, ನನಗೆ ವನವಾಸದ ಅಭ್ಯಾಸ ಆಗಿದೆ, ನಾನು ಇಲ್ಲೇ ಭರದ್ವಾಜರ ಆಶ್ರಮದಲ್ಲಿ ಇದ್ಬಿಡ್ತೀನಿ ಅಂತ. ಇಷ್ಟು ಸೂಕ್ಷ್ಮಗ್ರಾಹಿ. ತನ್ನ ಅಧಿಕಾರ ನಾನೇ ದೊಡ್ಡವನು, ನನಗೆ ಬೇಕು ಅನ್ನುವ ಲಾಲಸೆ ಅವನಿಗೆ ಇರಲಿಲ್ಲ. ಇಷ್ಟು ಸೂಕ್ಷ್ಮಗ್ರಾಹಿ ರಾಮಚಂದ್ರ ಆಗಿದ್ದ. ಮತ್ತು ಇನ್ನೊಂದು ದೊಡ್ಡ ಮೆಸೇಜ್ ಏನು ಕೊಟ್ಟಿದ್ದು ಬ್ರದರ್ಹುಡ್ ಅಂತೀವಲ್ಲ, ಆ ಭ್ರಾತೃತ್ವ. ವಾಪಸ್ಸು ಭರತನ ಹತ್ರ ಬಂದಾಗ ಭರತ ಏನು ಮಾಡ್ತಾನೆ, ಓಡೋಡಿ ಬಂದು ಆ ಅಧಿಕಾರದ ದಂಡವನ್ನು ರಾಮಚಂದ್ರನಿಗೆ ಕೈ ಕೊಟ್ಟು ಅವನು ನಮಸ್ಕಾರವನ್ನು ಮಾಡ್ತಾನಂತೆ. ಆಗ ರಾಮಚಂದ್ರ ಅವನನ್ನು ಕೈ ಹಿಡಿದು ಎಬ್ಬಿಸಿ ಅಪ್ಪಿಕೊಳ್ತಾನೆ. ಅಪ್ಪಿಕೊಂಡು ತುಂಬ ಸಂತೋಷದಿಂದ ಇರ್ತಾರೆ ಅಣ್ಣ ತಮ್ಮಂದರು. ಅವಾಗ ಇಬ್ಬರು ಮಾತ್ರ ತುಂಬ ದುಃಖ ಆಗುತ್ತಂತೆ. ಯಾರಿಬ್ಬರು ಅಂತಂದರೆ ವಿಭೀಷಣ ಮತ್ತು ಸುಗ್ರೀವ. ರಾಮ ಮತ್ತು ಭರತರ ಸಮಾಗಮವನ್ನು ನೋಡಿ ಇವರಿಗೆ ತುಂಬ ದುಃಖ ಆಗುತ್ತಂತೆ. ಯಾಕೆ ಅಂತಂದರೆ ನನಗೆ ಸುಗ್ರೀವನಿಗೆ ವಾಲಿ ಇಲ್ಲ, ವಿಭೀಷಣನಿಗೆ ರಾವಣ ಇಲ್ಲ. ಹೀಗೆ ಅವರಿಗೆ ಅಂದ್ಕೊಳ್ತಾರೆ, ನಾವು ಅಣ್ಣ ತಮ್ಮಂದ್ರೆ ಇಷ್ಟೇ ಪ್ರೀತಿಯಿಂದ ಇದ್ದಿದ್ರೆ ಇಷ್ಟು ನಾವು ಇನ್ನೂ ಈ ಸಮಯದಲ್ಲೂ ನಾವು ಪ್ರೀತಿಯಿಂದ ಇರ್ಬೋದಿತ್ತಲ್ಲ ಅಂತ. ಹಾಗೆ ಈ ಥರ ರಾಮ ಸುಗ್ರೀವ ಮತ್ತು ವಿಭೀಷಣನಿಗೆ ಆದಂಥ ಪರಿಸ್ಥಿತಿ ರಾಮ ತಂದ್ಕೊಳ್ಳಿಲ್ಲ. ಅವನು ಅಷ್ಟು ಜನ 4 ಜನ ತನ್ನ ಅಣ್ಣ ತಮ್ಮಂದಿರಲ್ಲಿ ಅಷ್ಟೇ ಭ್ರಾತೃತ್ವದಿಂದ, ಅಷ್ಟೇ ಪ್ರೀತಿಯಿಂದ, ಅಷ್ಟೇ ತಂದೆಯಿಂದ ಅವರನ್ನು ಸಲಹಿ ಸಾಕಿದ. ಆ ಭ್ರಾತೃತ್ವ ಅನ್ನುವ ಒಂದು ದೊಡ್ಡ ಮೆಸೇಜ್ ಕೊಟ್ಟಿದ್ದಂಥದ್ದು ರಾಮ. ಯಾಕೆ ಹೇಳಿದೆ ಅಂತಂದರೆ, ಕಷ್ಟ ಬಂತು ನಮಗೆ. ಕಷ್ಟದಲ್ಲಿ ನಾವು ಶಾಂತತೆಯಿಂದ ಇದ್ವಿ, ತಾಳ್ಮೆಯಿಂದ ಇದ್ವಿ, ಒಂದು ದೊಡ್ಡ ಟೀಮ್ ವರ್ಕ್ ಮಾಡಿದ್ದೀವಿ. ಮತ್ತು ಆ ಬ್ರದರ್ಹುಡ್ ಅಥವಾ ಆ ಭ್ರಾತೃತ್ವದ ಮೆಸೇಜನ್ನು ನಾವು ಕೊಟ್ಟಿದ್ದೀವಿ. ಅದಕ್ಕೆ ಇವತ್ತು ರಾಮ ಬಂದಿದ್ದಾನೆ. ಯಾಕೆ ಇವತ್ತು ರಾಮ ಬಂದಿದ್ದ? ಈಗ 1 ವರ್ಷದ ಹಿಂದೆ ನೀವು ಜ್ಞಾಪಿಸ್ಕೊಳ್ಳಿ, ನಮ್ಮ ಎಲೆಗಂಟ್ ಎಂಬಸಿಯ ಈ ಪರಿಸ್ಥಿತಿ ಹೇಗಿತ್ತು ಅಂತ. ಕಳೆದ ಮಾರ್ಚ್ನಲ್ಲಿ ನೀರಿಗೆ ನಮಗೆ ಆಹಾರ ಆಗಿತ್ತು. 7 ಗಂಟೆಗೆ ನಾವು ಮೆಸೇಜ್ ಹಾಕ್ತಾ ಇದ್ವಿ, ಏನು ಬಂತ ಇಲ್ವಾ, ನೀರು ಯಾವಾಗ, ಬೋರ್ ಹೊಡಿಸ್ಬೇಕಾ ಬೇಡವಾ, ಎಷ್ಟು ನಮ್ಮದು ಮೇಂಟೆನೆನ್ಸು, ಎಷ್ಟು ಕಷ್ಟಪಟ್ಟಿದ್ದೀವಲ್ವ. ಆದರೆ ನಾವು ಯಾರೂ ಕೂಡ ನಮ್ಮ ಶಾಂತತೆಯನ್ನು ಕಳ್ಕೊಳ್ಳಿಲ್ಲ, ತಾಳ್ಮೆಯನ್ನು ಕಳ್ಕೊಳ್ಳಿಲ್ಲ. ನಾವೆಲ್ಲ ಭ್ರಾತೃತ್ವದಿಂದ, ಟೀಮ್ ವರ್ಕಿಂದ ನಾವು ಮಾಡುವಂಥ ಗಣೇಶೋತ್ಸವ ಆಗಲಿ, ಮತ್ತೊಂದಾಗಲಿ, ಈಗ ಕಾವೇರಿ ನದಿ, ಕಾವೇರಿಯ ಒಂದು ಕನೆಕ್ಷನ್ ತಗೊಳ್ಳಿಕ್ಕೆ ಹೋರಾಟ ಆಗಲಿ, ಅವರ ಮತ್ತೊಂದಾಗಲಿ, ಎಲ್ಲವೂ ಕೂಡ ನಮ್ಮ ಟೀಮ್ ವರ್ಕ್. ಆ ರಾಮನ ಗುಣಗಳೆಲ್ಲ ನಮ್ಮಲ್ಲಿ ಇರೋದ್ರಿಂದ ಇವತ್ತು ನಮ್ಮ ಅಪಾರ್ಟ್ಮೆಂಟ್ಗೆ ರಾಮ ಖಂಡಿತ ಬಂದಿದ್ದಾನೆ. ಇಂತಹ ರಾಮಚಂದ್ರನನ್ನು ಪೂಜೆ ಮಾಡಿದವರು ನಮ್ಮ ರಾಘವೇಂದ್ರ ಸ್ವಾಮಿಗಳವರು. ರಾಘವೇಂದ್ರ ಅಂತಂದ್ರೂ ಕೂಡ ರಾಮದೇವರ ಹೆಸರೇನೇ ಅದು. ರಾಘವೇಂದ್ರ ಅಂದರೂ ಕೂಡ ರಾಮದೇವರ ಹೆಸರೇ. ಅಂತಹ ರಾಘವೇಂದ್ರ ಸ್ವಾಮಿಗಳು ಒಂದು ಪ್ರತಿಮೆಯನ್ನು ಪೂಜೆ ಮಾಡಿದ್ದಾರೆ. ಅದು ಇನ್ನೂ ಆ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿದೆ. ಅದು ಯಾವ ಪ್ರತಿಮೆ ಅಂದರೆ, ಈ ರಾಮಚಂದ್ರ ಇದನ್ನಲ್ಲ, ಅಯೋಧ್ಯಾಪತಿ ರಾಮಚಂದ್ರ ಅವರು ಪೂಜೆ ಮಾಡಿದಂತಹ ಪ್ರತಿಮೆ ಅದು. ಅದಕ್ಕೆ ಈಗ ಮೂಲರಾಮ ಅಂತ ಅದನ್ನು ಕರೀತಾರೆ. ಹೀಗೆ ರಾಮ ಇದ್ದ, ಅಯೋಧ್ಯೆಯಲ್ಲಿದ್ದ,
ಕಣ್ಮರೆಯಾದ, ಮನೆಯಲ್ಲಿ ಇರಲಿಲ್ಲ ರಾಮ. ಆ ಮನೆಯಲ್ಲಿರದ ರಾಮ ನಮ್ಮೆಲ್ಲರ ಮನದಲ್ಲಿ ಇದ್ದ. ಮನೆಯಲ್ಲಿರದ ರಾಮ ನಮ್ಮ ಮನೆಯಲ್ಲಿದ್ದ. 500 ವರ್ಷಗಳ ಸತತ ತಪಸ್ಸು, ಹೋರಾಟ, ಬಲಿದಾನದ ಮೂಲಕ ಮತ್ತೆ ರಾಮ ಬಂದಿದ್ದಾನೆ ಅವನ ಮನೆಗೆ. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿರುವಂತಹ ರಾಮನನ್ನು ಮತ್ತೆ ನಾವು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಇಷ್ಟೇ ತಿಳಿಸೋದು ಬೇಡ, ನಮ್ಮಲ್ಲಿ ಮನೆಯಲ್ಲಿರುವ ರಾಮನನ್ನು ನಾವು ಭದ್ರವಾಗಿ ಮನೆಯಲ್ಲಿ ಇಟ್ಕೊಳ್ಳೋಣ, ನಮ್ಮ ಮನದಲ್ಲಿ ಇಟ್ಕೊಳ್ಳೋಣ, ಮತ್ತು ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ತಾ, ರಾಮಚಂದ್ರ ಕೊಟ್ಟಂತಹ ಒಂದು ದೊಡ್ಡ ಮೆಸೇಜ್ ಏನಂದರೆ, ಜನನಿ ಜನ್ಮಭೂಮಿಷ್ಠ ಸ್ವರ್ಗಾಧಿಕಾರಿಯೇ. ಇದಂತೂ ಈಗಿನ ಕಾಲಕ್ಕೆ ನಾವೆಲ್ಲರೂ ಪಾಲಿಸಬೇಕಾದಂತಹ ದೊಡ್ಡ ವಚನ. ಅದು ರಾಮ ಆವಾಗ ಅವನಿಗೆ ಜನನಿ ಮತ್ತು ಜನ್ಮಭೂಮಿ, ತಾಯಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತ ದೊಡ್ಡದು ಅಂತಿತ್ತು. ಈಗ ನಾವು ಅದನ್ನು ಸ್ವಲ್ಪ ಚೇಂಜ್ ಮಾಡಿಕೊಳ್ಳಲೇಬೇಕಾಗಿರುವ ಕಾಲ ಬಂದಿದೆ. ಏನು ಅಂತಂದರೆ, ಜನ್ಮಭೂಮಿ, ಜನನಿ ಜನ್ಮಭೂಮಿ ಅಷ್ಟೇ ಅಲ್ಲ, ಈ ಜನ್ಮಭೂಮಿಯ ಧರ್ಮವೂ ಕೂಡ ಸ್ವರ್ಗಾಧಿಕಾರಿಯಿಸಿ. ಈ ಜನನಿ ಭೂಮಿಯ ಸಂಸ್ಕೃತಿ ಕೂಡ ಸ್ವರ್ಗಾಧಿಕಾರಿಯಿಸಿ ಆಗಬೇಕು. ಈ ಜನ್ಮಭೂಮಿಯ ಸಂಪ್ರದಾಯವೂ ಕೂಡ ಸ್ವರ್ಗಾಧಿಕಾರಿಯಿಸಿ. ಇದರ ವೇಷಭೂಷಣ, ಆಹಾರ, ಭಾಷೆ ಎಲ್ಲವೂ ಕೂಡ ಸ್ವರ್ಗಾಧಿಕಾರಿಯಿಸಿ ಆಗಬೇಕು ಅಂತ ನಾವೆಲ್ಲ ಸಂಕಲ್ಪ ಮಾಡಬೇಕು. ರಾಮಚಂದ್ರನನ್ನ ಅಯೋಧ್ಯೆಯಲ್ಲಿ ಪ್ರತಿಷ್ಠೆ ಮಾಡಿ ನಾವು ಕೈಗೊಳ್ಕೊಳ್ಳೋಕ್ಕಾಗಲ್ಲ. ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆಲ್ಲರಿಗೂ ಅದರ ಒಂದು ಸೂಚನೆ ಇರುತ್ತೆ. ಅದರಿಂದ ಮುಂದಿನ ಪೀಳಿಗೆಗೆ ರಾಮ ಭದ್ರವಾಗಿ ಅಯೋಧ್ಯೆಯಲ್ಲೇ ಇರಬೇಕು, ನಮ್ಮ ಮನದಲ್ಲೇ ಇರಬೇಕು ಅಂತಂದರೆ ನಮ್ಮ ರಾಮನ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ಭಾಷೆಯ ಬಗ್ಗೆ, ಪದ್ಧತಿಯ ಬಗ್ಗೆ ನಾವು ತುಂಬ ಕಳಕಳಿಯನ್ನು ಇಟ್ಟು ರಾಮಚಂದ್ರನ ಮಾತಿನಂತೆ ನಾವು ನಡ್ಕೊಳ್ಬೇಕು. ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಒಂದು ಉಡುಗೊರೆ ಕೊಡ್ಬೋದಾ ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಏನು ಉಡುಗೊರೆ ಕೊಡ್ಬೋದು? ರಾಮ ಅನ್ನುವ ನಾಮದ ಮಹತ್ವ, ಅದರ ಅರ್ಥ ಎಷ್ಟಿದೆ ಅಂತ ನಾವೆಲ್ಲ ತಿಳ್ಕೊಂಡ್ವಿ ಅಲ್ವಾ? ಸೊ ರಾಮನ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಒಪ್ಪಿಗೆ ಕೊಡೋದಾದರೆ ಎಲ್ಲರೂ ಒಂದು ಉಡುಗೊರೆಯನ್ನು ಕೊಡೋಣ. ಏನು ಕೊಡೋಣ ಅಂತಂದರೆ, ನಮಗೆ ಗೊತ್ತಿಲ್ಲದೇನೋ ನಮ್ಮ ವ್ಯವಹಾರದಲ್ಲಿ ನಾವೇನು ಮಾಡ್ತೇವೆ, ಇಲ್ಲಿಂದ ಹೋಗ್ತಾ ಬರ್ತಾ ಬಾಯ್ ಅಂತ ಉಪಯೋಗಿಸ್ತೇವೆ. ಸಿ ಯು ಬಾಯ್ ಅಂತ ಆಂಗ್ಲ ಪದವನ್ನು ಉಪಯೋಗಿಸ್ತೇವೆ. ಇನ್ಮೇಲೆ ಬಾಯ್ ಎನ್ನುವ ಬದಲು ರಾಮ್ ರಾಮ್ ಅಂತ ಹೇಳಿ ರಾಮನಿಗೆ ಆ ಗೌರವವನ್ನು ಸೂಚಿಸುವ ಒಂದು ದೊಡ್ಡ ಉಡುಗೊರೆಯನ್ನು ಕೊಡಬಹುದು ಅಂತ ನನಗೆ ಅನಿಸುತ್ತೆ. ಈ ಸಭೆಯ ಮುಂದೆ ನೀಡ್ತೇನೆ. ನೀವು ಖಂಡಿತ ಒಪ್ಪಿರಿ ಅಂತಾದರೆ ಎಲ್ಲರೂ ಕೈ ಎತ್ಬೋದು. ನಾಳೆಯಿಂದ ನಾವು ಬಾಯ್ ಅನ್ನೋ ಬದಲು ರಾಮ್ ರಾಮ್ ಅನ್ನುವ ಮೂಲಕ ರಾಮನಿಗೆ ಒಂದು ಉಡುಗೊರೆಯನ್ನು ಕೊಡೋಣ ಅಂತ ಹೇಳ್ತಾ ನನ್ನ ಈ ಸಣ್ಣ ಮಾತನ್ನು ಮುಗಿಸುವ ಮೊದಲು ಒಂದು 10 ಸಲ ರಾಮ ತಾರಕ ಮಂತ್ರವನ್ನು ಒಟ್ಟಿಗೆ ಹೇಳಿಬಿಟ್ಟು ಭಕ್ತಿಯಿಂದ ಕಣ್ಮುಚ್ಚಿ ರಾಮನನ್ನ ನೆನೆಯುತ್ತಾ 10 ಸಲ ಆ ರಾಮ ತಾರಕ ಮಂತ್ರವನ್ನು ಹೇಳಿ ಈ ಕಾರ್ಯಕ್ರಮವನ್ನು, ಈ ಮಾತನ್ನು ಮುಗಿಸೋಣ ಅಂತ ಹೇಳ್ತಾ, ಜಯ ರಾಮ ಶ್ರೀರಾಮ ಜಯ ಜಯ ರಾಮ, 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 ಜಯ ರಾಮ ಶ್ರೀರಾಮ ಜಯ ಜಯ ರಾಮ.